ಅಧ್ಯಕ್ಷ ಸ್ಥಾನದಿಂದ ಬಿವೈವಿಗೆ ಕೊಕ್. ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ನಲ್ಲಿ ಆ ನಾಲ್ವರು. ಬಿಜೆಪಿ ವಿರುದ್ಧ ಯತ್ನಾಳ್ ಕೆಂಡ ಕಾರಿದ್ದಕ್ಕೆ. ಅಧ್ಯಕ್ಷ ಸ್ಥಾನದಿಂದ ಬಿವೈ ವಿಜಯೇಂದ್ರ ಅವರಿಗೆ ಕೊಡೋ ಕಾಲ ಸನ್ನಿಹಿತವಾಗಿದೆ. ಯಾಕಂದ್ರೆ ಬಿವೈ ವಿಜಯೇಂದ್ರ ವಿರುದ್ಧ ರಾಜ್ಯ ಬಿಜೆಪಿಯಲ್ಲಿ ಆಕ್ರೋಶ ಭುಗಿಲೆದಿದೆ. ಕಳೆದ 3 ವರ್ಷಗಳಿಂದ ಸರ್ಕಾರವನ್ನ ಕಟ್ಟಿಹಾಕಲು ಅಥವಾ ಇಕ್ಕಟ್ಟಿಗೆ ಸಿಲುಕಿಸಲು ಬಿವೈ ವಿಜಯೇಂದ್ರ ನಾಯಕತ್ವಕ್ಕೆ ಸಾಧ್ಯವಾಗಿಲ್ಲ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ರೇಸಲ್ಲಿ 4 ಹೆಸರುಗಳು ಮುನ್ನೆಲೆಗೆ ಬಂದಿವೆ. ಜೊತೆಗೆ ದಿಲ್ಲಿ ಮಟ್ಟದಲ್ಲಿ ಭಾರಿ ಲಾಬಿ ಕೂಡ ನಡೀತಾ ಇದೆ. ಹಾಗಾದ್ರೆ ಬಿಜೆಪಿಯಲ್ಲಿನ ಈ ದುಸ್ಥಿತಿಯ ಬಗ್ಗೆ ಯತ್ನಾಳ್ ಕೆಂಡ ಕಾರಿದ್ದಕ್ಕೆ. ಆ ಕುರಿತ ಇನ್ಸೈಡ್ ಮಾಹಿತಿಯನ್ನು ಬಿಚ್ಚಿಡ್ತೇವೆ. ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಿವೈ ವಿಜಯೇಂದ್ರ ಎತ್ತಿಂದ ಎತ್ತ ನೋಡಿದ್ರು ಮಾಸ್ ಲೀಡರ್ ಅಲ್ಲ. ಹೋಗ್ಲಿ ವರ್ಚಸ್ಸಿದೆಯಾ ಅಂದ್ರೂ ಅದು ಇಲ್ಲ. ಇದರ ಜೊತೆಗೆ ರೂಲಿಂಗ್ ಪಾರ್ಟಿಯನ್ನ ಕಟ್ಟಿ ಹಾಕಲು ಸಮರ್ಥರ ಅಂದ್ರೆ ಇಲ್ಲ ಅನ್ನೋ ಆನ್ಸರ್ ಬರ್ತಿದೆ. ಇದೆಲ್ಲ ಬಿಡಿ, ಇವರ ನಾಯಕತ್ವದಲ್ಲಿ ಚುನಾವಣೆಗಳನ್ನಾದ್ರೂ ಬಿಜೆಪಿ ಗೆಲ್ತಿದ್ಯಾ ಅಂದ್ರೆ ಅದು ಕೂಡ ಇಲ್ಲ. ಇದೆಲ್ಲದರ ಮಧ್ಯೆ ವಿಜಯೇಂದ್ರ ಅವರು ರೂಲಿಂಗ್ ಪಾರ್ಟಿ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಗಂಭೀರ ಆರೋಪಗಳನ್ನು ಎದುರಿಸುತ್ತಿದ್ದಾರೆ. ಹಾಗಿದ್ಮೇಲೆ ಇವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ಯಾಕೆ ಮುಂದುವರಿಸಬೇಕು ಅನ್ನೋ ಪ್ರಶ್ನೆ ರಾಜ್ಯ ಬಿಜೆಪಿ ನಾಯಕರನ್ನ ಕಾಡೋದು ಸಹಜ. ಅದರಲ್ಲೂ ಮಾಸ್ ಲುಕ್ ಇರೋ ಮತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಡೇರ್ ಅಂಡ್ ಡ್ಯಾಶಿಂಗ್ ಮತ್ತು ಮೋಸ್ಟ್ ಡಾಮಿನೆಂಟ್ ಲೀಡರ್ ಅಂತ ಬಿಂಬಿಸಿಕೊಂಡಿರೋ ಡಿಕೆಶಿ ಸಿಎಂ ಆಗಿರುವಾಗ ರಾಜ್ಯ ಬಿಜೆಪಿಗೆ ವಿಜಯೇಂದ್ರ ಅವರಂತ ನಾಯಕ ಬೇಕಾ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ. ಹೀಗಾಗಿ ವಿಜಯೇಂದ್ರ ವಿರೋಧಿ ಬಣ ಅಲರ್ಟ್ ಆಗಿದೆ. ಮೊನ್ನೆ ದಿಲ್ಲಿಯಲ್ಲಿ ವಿಜಯೇಂದ್ರ ಬದಲಾವಣೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆದಿದೆ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಆ ಸ್ಥಾನಕ್ಕೆ ಯಾರು ಸೂಕ್ತ ಅನ್ನೋ ಪ್ರಶ್ನೆ ಹೈಕಮಾಂಡ್ ಮುಂದಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಬಿಜೆಪಿ ಹಿರಿಯ ಮುಖಂಡ ಬಿ ಶ್ರೀರಾಮುಲು ಹಾಗೂ ಶಾಸಕ ಮಹೇಶ್ ತೆಂಗಿನಕಾಯಿ ಹೆಸರು ಈಗ ಮುಂಚೂಣಿಗೆ ಬಂದಿದೆ. ಇದರ ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಪದಾಧಿಕಾರಿಗಳ ಪಟ್ಟಿಯು ಪರಿಷ್ಕರಣೆಗೊಳ್ಳುತ್ತಿದ್ದು ರಾಜ್ಯದ ಕೆಲ ನಾಯಕರಿಗೆ ಸ್ಥಾನ ಲಭಿಸಬಹುದೆಂದು ಹೇಳಲಾಗ್ತಿದೆ. ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ಹಾಗೂ ದಿಲ್ಲಿ ಮಟ್ಟದಲ್ಲಿ ನಡೆಯುತ್ತಿರುವ ಪ್ರಯತ್ನಗಳ ಹಿನ್ನೆಲೆಯಲ್ಲಿ ಬಿವೈ ವಿಜಯೇಂದ್ರ ಕಳೆದ ಶುಕ್ರವಾರ ರಾತ್ರಿಯೇ ದೆಹಲಿಗೆ ತೆರಳಿದ್ರು. ಜೊತೆಗೆ ಕೇಂದ್ರ ಸಂಪುಟ ಪುನರಚನೆ ಗುಸುಗುಸು ಕೂಡ ಪ್ರಾರಂಭವಾಗಿದೆ. ಅಲ್ಲದೆ ವಿ ಸೋಮಣ್ಣ ಅಥವಾ ಶೋಭಾ ಕರಂದ್ಲಾಜೆ ಪೈಕಿ ಒಬ್ಬರನ್ನ ಕೈಬಿಡುವ ಸಾಧ್ಯತೆ ಹೆಚ್ಚಿದೆ. ಆಗ ರಾಜ್ಯ ರಾಜಕಾರಣದ ಸಮೀಕರಣ ಬದಲಾಗೋದು ನಿಶ್ಚಿತ ಎನ್ನಲಾಗ್ತಿದೆ. ಇನ್ನ ಬಿವೈ ವಿಜಯೇಂದ್ರ ದಿಲ್ಲಿ ಭೇಟಿ ಬಗ್ಗೆ ಅವರ ಆಪ್ತ ವಲಯ ಬೇರೆಯದ್ದೇ ಆದ ಮಾಹಿತಿ ನೀಡುತ್ತಿದೆ. ಕಳೆದ 2 ದಿನಗಳಿಂದ ಅವರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದು ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ವರಿಷ್ಠರ ಜೊತೆ ಚರ್ಚೆ ನಡೆಸೋದಕ್ಕೆ ತೆರಳಿದ್ದಾರೆ ಎನ್ನಲಾಗ್ತಿದೆ. ವಿಜಯೇಂದ್ರ ದೆಹಲಿಯಲ್ಲಿ ಯಾರನ್ನ ಭೇಟಿಯಾಗಿದ್ದಾರೆ ಅನ್ನೋ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಸಂಪರ್ಕಿಸಿರಬಹುದು ಅಂತ ಹೇಳಲಾಗ್ತಿದೆ. ಇನ್ನ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಬೆನ್ನಲ್ಲೇ ಬಿಜೆಪಿಯಲ್ಲೂ ಜಾತಿ ಸಮೀಕರಣಗಳು ಬದಲಾಗಬೇಕೆಂಬ ಚರ್ಚೆ ಪ್ರಾರಂಭವಾಗಿದೆ. ಹೀಗಾಗಿ ಹಾಲಿ ಅಧ್ಯಕ್ಷರು ಹಾಗೂ ವಿಪಕ್ಷ ನಾಯಕರ ಮುಂದುವರಿಕೆ ಸುತ್ತ ಒಂದಿಷ್ಟು ವ್ಯಾಖ್ಯಾನಗಳು ನಡೆಯುತ್ತಿವೆ. ಇದೆಲ್ಲದರ ಮಧ್ಯೆ ವಿಜಯೇಂದ್ರ ಬದಲಾವಣೆಗೂ ಒಂದು ಬಣ ಆಗ್ರಹಿಸುತ್ತಿದೆ. ರಾಜ್ಯ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ 30 ಪ್ರಮುಖರಿಂದ ಹೈಕಮಾಂಡ್ ಅಭಿಪ್ರಾಯವನ್ನು ಸಂಗ್ರಹಿಸಿದೆ. ಇದೆಲ್ಲವನ್ನು ನೋಡ್ತಿದ್ರೆ ಬಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಯೋದು ಪಕ್ಕಾ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ರಾಜ್ಯದಲ್ಲಿ ವಿಪಕ್ಷವಾಗಿ ಬಿಜೆಪಿ ವಿಫಲ. ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿ. ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಯತ್ನಾಳ್ ಅವರು ರಾಜ್ಯದಲ್ಲಿ ವಿರೋಧ ಪಕ್ಷ ಸತ್ತಿದೆ ಎನ್ನುವ ಭಾವನೆ ಜನರಲ್ಲಿ ಬಂದಿದೆ. ವಿಪಕ್ಷವಾಗಿ ವಿಫಲವಾಗಿದೆ ಎನ್ನುವ ಕಟು ಟೀಕೆಗೆ ಬಿಜೆಪಿ ಒಳಗಾಗಿದೆ ಅಂತೇಳಿ ಗುಡುಗಿದ್ದಾರೆ. ರಾಜ್ಯಕ್ಕೆ ಹೊಸ ಸಿಎಂ ಬರುತ್ತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಬಿವೈ ವಿಜಯೇಂದ್ರ ಪಾತ್ರ ಏನಿರಲಿದೆ, ಸಾಮಾಜಿಕವಾಗಿ ಲಾಭ ನಷ್ಟದ ಚರ್ಚೆ ಆಗುತ್ತಿದೆ ಅಂತ ಹೇಳಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸರ್ಕಾರವನ್ನ ನೇರವಾಗಿ ಸಿಲುಕಿಸುವಂತಹ ಭಾಷಣಗಳೇನು ಇರಲಿಲ್ಲ. ಸದನದ ಹೊರಗೂ ಒಳಗೂ ಯಾವುದೇ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವಲ್ಲಿ ಸಫಲವಾಗಿಲ್ಲ. ಹೀಗಾಗಿ ವಿರೋಧ ಪಕ್ಷ ಸತ್ತಿದೆ ಎನ್ನುವ ಭಾವನೆ ಜನರಲ್ಲಿ ಬಂದಿದೆ. ಇವರ ಸಾಧನೆ ಏನು? ವಿಪಕ್ಷವಾಗಿ ವಿಫಲವಾಗಿದೆ ಎನ್ನುವ ಕಟುಟಿಕೆಗಳಿಗೆ ಒಳಗಾಗಿದ್ದಾರೆ ಅಂತೇಳಿ ಯತ್ನಾಳ್ ಗುಡುಗಿದ್ದಾರೆ. ಹಾಗಾದ್ರೆ ಡಿಕೆಶಿ ಸಿಎಂ ಆದ್ಮೇಲೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವೀಕಾದ್ರ. ರಾಜ್ಯದಲ್ಲಿ ಬಿಜೆಪಿ ಭವಿಷ್ಯದ ದೃಷ್ಟಿಯಿಂದ ಇವರಿಬ್ಬರನ್ನು ಬದಲಾಯಿಸೋದು ಸೂಕ್ತವೇ? ನಿಮ್ಮ ಪ್ರಕಾರ ಇವರನ್ನು ಬದಲಾಯಿಸಿದರೆ ಇವರ ಸ್ಥಾನಕ್ಕೆ ಯಾರು ಸೂಕ್ತ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.